Next, sedimentation process. So it is a, as I said before, in preliminary treatment, that is screens, grit chamber and skimming tank, only the large materials like debris, grit particles, oil, grease are removed. So the smaller particles which cannot be removed by the preliminary treatment can be removed by sedimentation tank. So sedimentation, that is suspended particles, they are called suspended particles. So by giving, listen to me carefully, the sedimentation process is nothing but settling of the particles which are having larger in size by giving sufficient detention time ಅಂತಂದ್ರೆ ನಾವು ಯಾವಾಗ when the flow is discharged into the sedimentation treatment unit ಅಲ್ಲಿ flow ನಾವು discharge ಮಾಡಿದ್ಮೇಲೆ will give sufficient time, ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ಬೇಕು ಅದನ್ನ 30 minutes, 1 hour, 2 hour ಸುಮ್ಮನೆ ಬಿಟ್ಬಿಡ್ಬೇಕು. ಸೊ ಅವಾಗ ಏನಾಗುತ್ತೆ ಅಂತಂದರೆ ವಿತೌಟ್ ಡಿಸ್ಟರ್ಬಿಂಗ್ ದ ಟ್ರೀಟ್ಮೆಂಟ್ ಯೂನಿಟ್ ವಿಲ್ ಅಲೋ ದ ಪಾರ್ಟಿಕಲ್ಸ್ ಟು ಸೆಟಲ್ ಡೌನ್ ಟು ದ ಬಾಟಮ್ ಆಫ್ ದ ಟ್ಯಾಂಕ್. ಸೊ ಅವಾಗ ಏನಾಗುತ್ತೆ, ದ ಪಾರ್ಟಿಕಲ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಸ್ಪೆಸಿಫಿಕ್ ಗ್ರಾವಿಟಿ, ವಿಚ್ ಆರ್ ಬಿಗ್ ಇನ್ ಸೈಜ್, ಏನಾಗುತ್ತೆ, ಸ್ಲೋಲಿ ವಿಲ್ ಟೆಂಡ್ ಟು ಸೆಟಲ್ ಅಟ್ ದಿ ಬಾಟಮ್. ಸೊ ಅವಾಗ ಏನಾಗುತ್ತೆ, ದ ಕ್ಲಿಯರ್ ವಾಟರು ಮೇಲ್ಗಡೆ ಇರುತ್ತೆ. ಸೊ ಅದನ್ನು ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಯೂನಿಟ್ಗೆ ಪಾಸ್ ಮಾಡ್ತೀವಿ. ಸೊ ಈ ಪ್ರೊಸೆಸ್ ನಾವು ಸೆಡಿಮೆಂಟೇಷನ್ ಪ್ರೊಸೆಸ್ ಅಂತ ಕರಿತೀವಿ. ಡಿಟೆನ್ಷನ್ ಟೈಮ್ ಅಂದರೆ ಸುಮ್ಮನೆ ಬಿಟ್ಬಿಡ್ತೀವಿ, ರೆಸ್ಟ್ ಆಫ್ ದ ಟೈಮ್, ರೆಸ್ಟ್ ಏನು ಕೊಡ್ತೀವಲ್ಲ ನಾವು, ವಿಲ್ ಗಿವ್ ದ ರೆಸ್ಟ್ ಟು ದ ಪಾರ್ಟಿಕಲ್ಸ್ ಟು ಸೆಟಲ್ ಡೌನ್, ಅದನ್ನು ನಾವು ಡಿಟೆನ್ಷನ್ ಟೈಮ್ ಅಂತ ಕರಿತೀವಿ. ಡಿಟೆನ್ಷನ್ ಟೈಮ್ ವೇರಿ ಆಗುತ್ತೆ. ಇವಾಗ ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಟ್ಯಾಂಕಿಗೆ ಅಂತ ಬಂದರೆ, ಇವಾಗ ಗ್ರಿಡ್ ಚೇಂಬರು ಅದಕ್ಕೊಂದು 30 minutes ಸಾಕು. ಯಾಕಂದರೆ ಇವಾಗ ತುಂಬ ಹೆವಿ ಪಾರ್ಟಿಕಲ್ ಆಗಿತ್ತು ಅಂದರೆ ಏನಾಗುತ್ತೆ, ವಿಚ್ ವಿಲ್ ನಾಟ್ ಟೇಕ್ ಮಚ್ ಟೈಮ್ ಟು ಸೆಟಲ್, ಬೇಗ ಸೆಟಲ್ ಆಗಿಬಿಡುತ್ತೆ. ಅದೇ ಸ್ಮಾಲರ್ ಪಾರ್ಟಿಕಲ್ಸ್ ಇತ್ತು ಅಂತಂದರೆ ವಿಚ್ ವಿಲ್ ಟೇಕ್ ಮೋರ್ ಟೈಮ್ ಟು ಸೆಟಲ್, ನಿಧಾನಕ್ಕೆ ಸೆಟಲ್ ಆಗುತ್ತೆ, ಗ್ರ್ಯಾಜುಯಲಿ ವಿಚ್ ವಿಲ್ ಸೆಟಲ್ ಡೌನ್ ಟು ದ ಬಾಟಮ್. ಸೊ ವಿಚ್ ವಿಲ್ ವೇರಿ ವಿತ್ ದ ಸೈಜ್ ಆಫ್ ದ ಇಂಪ್ಯೂರಿಟೀಸ್. ಓಕೆನಾ. ಸೊ ಸ್ಮಾಲರ್ ಪಾರ್ಟಿಕಲ್ಸ್ ಇತ್ತು ಅಂತಂದರೆ ಹಿಯರ್ ಇನ್ ಸೆಡಿಮೆಂಟೇಷನ್ ಟ್ಯಾಂಕ್ ಓನ್ಲಿ ದ ಸ್ಮಾಲರ್ ಪಾರ್ಟಿಕಲ್ಸ್ ಕ್ಯಾನ್ ಬಿ ರಿಮೂವ್ಡ್. ಸೊ ಡಿಟೆನ್ಷನ್ ಟೈಮ್ ವಿಲ್ ಬಿ ಮೋರ್, ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನು ನಾವು ಸೆಟ್ಲಿಂಗ್ ಟ್ಯಾಂಕ್, ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಕ್ಲಾರಿಫೈಯರ್ಸ್ ಅಂತಲೂ ಕರಿತೀವಿ. ಅದೇ ಥರ ಸೆಟ್ಲಿಂಗ್ ಟ್ಯಾಂಕ್ ಅಂತಲೂ ಕರಿತೀವಿ. ಸೆಟ್ಲಿಂಗ್ ಟ್ಯಾಂಕ್ ಅಂತ ಏನು ಕರಿತೀವಿ ಅಂದರೆ, ದ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಬಾಟಮಲ್ಲಿ ಸೆಟ್ಲ್ ಆಗುತ್ತಲ್ವಾ, ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಸೆಟ್ಲಿಂಗ್ ಟ್ಯಾಂಕ್. ಓಕೆನಾ. ನೆಕ್ಸ್ಟ್ ಅದೇ ಥರ ಇಟ್ ಈಸ್ ಕ್ಯಾರಿಡ್ ಬಿಫೋರ್, ಇಲ್ಲಿದೆ ನೋಡಿ, ಸೆಕೆಂಡರಿ ಟ್ರೀಟ್ಮೆಂಟ್ ಯೂನಿಟ್ ನಾವೇನಂತ ಕರಿತೀವಿ, ಸೆಕೆಂಡರಿ ಟ್ರೀಟ್ಮೆಂಟ್ನ ನಾವು ಬಯಾಲಜಿಕಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಏನಕ್ಕೆ ಅಂತಂದರೆ ಇಲ್ಲಿ ವಿತ್ ದ ಹೆಲ್ಪ್ ಆಫ್ ಬ್ಯಾಕ್ಟೀರಿಯಾಸ್ ವೇಸ್ಟ್ ವಾಟರ್ ಕ್ಯಾನ್ ಬಿ ಟ್ರೀಟೆಡ್. ಓಕೆನಾ. ಸೊ ದ ಪ್ರೈಮರಿ ಟ್ರೀಟ್ಮೆಂಟ್ ನಾವು ಹಂಗಂದ್ರೆ, ಪ್ರೈಮರಿ ಟ್ರೀಟ್ಮೆಂಟ್ ಈಸ್ ನಥಿಂಗ್ ಬಟ್ ಸೆಡಿಮೆಂಟೇಷನ್ ಪ್ರೋಸೆಸ್. ಓಕೆನಾ. ಸೊ ಪ್ರೈಮರಿ ಟ್ರೀಟ್ಮೆಂಟ್ ನಾವು ಯಾವಾಗ ಮಾಡ್ತೀವಿ, ಬಿಫೋರ್ ದಿ ಸೆಕೆಂಡರಿ ಟ್ರೀಟ್ಮೆಂಟ್, ದಟ್ ಈಸ್ ಬಯಾಲಜಿಕಲ್ ಟ್ರೀಟ್ಮೆಂಟ್. ಅದನ್ನೇ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಇಟ್ ಈಸ್ ಕ್ಯಾರಿಡ್ ಔಟ್ ಬಿಫೋರ್ ಬಯಾಲಜಿಕಲ್ ಟ್ರೀಟ್ಮೆಂಟ್ and sometimes after biological treatment also ಮಾಡ್ತೀವಿ. ಸಮ್ ಆಫ್ ದ ಪಾರ್ಟಿಕಲ್ಸ್ ಇಫ್ ದೇರ್ ಆಫ್ಟರ್ ಬಯಾಲಜಿಕಲ್ ಟ್ರೀಟ್ಮೆಂಟ್ ಆಲ್ಸೋ ಸಮ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಇತ್ತು ಅಂತಂದರೆ ದೆನ್ ಆಲ್ಸೋ ಇಟ್ ಕ್ಯಾನ್ ಬಿ ಕ್ಯಾರಿಡ್ ಔಟ್. ಓಕೆನಾ. ಸೊ ಇಲ್ಲಿ ಹೇಳಿದ್ದಾರೆ ಪ್ರೊಸೆಸ್ ಏನು ಅಂತ. ವೆನ್ ದ ವೆಲಾಸಿಟಿ ಆಫ್ ದ ಫ್ಲೋ ಡಿಕ್ರೀಸಸ್, ಇವಾಗ ಸುಮ್ಮನೆ ಫಾಸ್ಟಾಗಿ ನೀರು ಹರ್ಕೊಂಡು ಹೋಗ್ತಿತ್ತು ಅಂತಂದರೆ ಪಾರ್ಟಿಕಲ್ ಸೆಟಲ್ ಡೌನ್ ಆಗೋದಿಲ್ಲ. ವೆಲಾಸಿಟಿನ ನೀವು ಸ್ಲೋ ಮಾಡಿದ್ರಿ ಅಂದರೆ ಏನಾಗುತ್ತೆ, ಅದರಲ್ಲಿರೋ ಪಾರ್ಟಿಕಲ್ಸ್, ಸಸ್ಪೆಂಡೆಡ್ ಪಾರ್ಟಿಕಲ್ಸ್, ಇಂಪ್ಯೂರಿಟೀಸ್ ಏನಾಗುತ್ತೆ, ಕಲ್ಲು, ಮಣ್ಣು, ಏನೇನು ಇಂಪ್ಯೂರಿಟೀಸ್ ಎಲ್ಲ ಆ್ಯಡ್ ಆಗಿರುತ್ತಲ್ಲ, ವೆಲಾಸಿಟಿ ಕಡಿಮೆ ಮಾಡಿದ್ರಿ ಅಂದರೆ ಏನಾಗುತ್ತೆ, ಎಲ್ಲ ಸೆಟಲ್ ಆಗುತ್ತೆ. ಇವಾಗ ಒಂದು ಪೈಪಲ್ಲಿ ನೀರು ಹೋಗ್ತಾ ಇರುತ್ತೆ, ಇಂಪ್ಯೂರಿಟೀಸ್ ಇತ್ತು, ಫಾಸ್ಟಾಗಿ ಹೋಗ್ತಾ ಇತ್ತು ಅಂತಂದರೆ ಏನು ಸೆಟ್ಲ್ ಆಗಲ್ಲ. ಅದೇ ಫ್ಲೋ ಸ್ಲೋ ಆಯಿತು ಅಂದರೆ ಏನಾಗುತ್ತೆ, ಏನೇನು ಇಂಪ್ಯೂರಿಟೀಸ್ ಇರುತ್ತೆ ಎಲ್ಲ ಬಾಟಮ್ ಆಫ್ ದಿ ಪೈಪಲ್ಲಿ ಇಂಟೀರಿಯರ್ ಸರ್ಫೇಸಲ್ಲಿ ಸೆಟ್ಲ್ ಆಗುತ್ತೆ ನೋಡ್ರಿ. ಸೊ ಅದೇ ಒಂದು ಟೆಕ್ನಿಕ್ನ ಇಲ್ಲಿ ನಾವು ಅಪ್ಲೈ ಮಾಡ್ತೀವಿ ಅಷ್ಟೇ. ಸೊ ವೆಲಾಸಿಟಿ ಆಫ್ ದ ಫ್ಲೋ ಡಿಕ್ರೀಸಸ್, ಏನಾಗುತ್ತೆ, ದ ಸೀವೇಜ್ ಈಸ್ ಅಲೋಡ್ ಟು ಸ್ಟ್ಯಾಂಡ್ ಅಟ್ ರೆಸ್ಟ್, ಅದನ್ನು ನಾವೇಂತ ಕರಿತೀವಿ, ಡಿಟೆನ್ಷನ್ ಟೈಮ್ ಅಂತ ಕರಿತೀವಿ. ವಿಲ್ ಗಿವ್ ಸಮ್ ಟೈಮ್ ಟು ರೆಸ್ಟ್, ಅಲೋ ದ ಪಾರ್ಟಿಕಲ್ಸ್ ಟು ರೆಸ್ಟ್ ಅಟ್ ದಿ ಬಾಟಮ್ ಆಫ್ ದ ಟ್ಯಾಂಕ್, ದಟ್ ಈಸ್ ಸೆಡಿಮೆಂಟೇಷನ್ ಟ್ಯಾಂಕ್. ಅದನ್ನು ನಾವು ಡಿಟೆನ್ಷನ್ ಟೈಮ್ ಅಂತ ಕರಿತೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಕ್ಯಾರಿಡ್ ಔಟ್ ಬೈ ದ ಸೀವೇಜ್, ಈ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತಲ್ಲ, ಸಸ್ಪೆಂಡೆಡ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಬಾಟಮಲ್ಲಿ ಸೆಟ್ಲ್ ಆಗೋ ಪಾರ್ಟಿಕಲ್ಸ್. ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಅಂದ್ರೂ ಒಂದೇ, ಸೆಟ್ಲಿಂಗ್ ಪಾರ್ಟಿಕಲ್ಸ್ ಅಂದ್ರೂ ಒಂದೇ. ದ ಸೆಟ್ಲಿಂಗ್ ಪಾರ್ಟಿಕಲ್ಸ್ ವಿಚ್ ಆರ್ ನಥಿಂಗ್ ಬಟ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಕ್ಯಾರಿಡ್ ಬೈ ದಿ ಸೀವೇಜ್ ಅಂದರೆ ಕೊಳೆ ನೀರು ಜೊತೆಗೆ ಅದು ಕೂಡ ಬಂದಿರುತ್ತೆ, ಸಸ್ಪೆಂಡೆಡ್ ಪಾರ್ಟಿಕಲ್ಸು ಬೈ ದ ಸೀವೇಜ್. Try to settle at the bottom of the tank. Yavaga, when the velocity decreases, the impurities which are carried by the sewage will try to settle at the bottom of the tank. Okay na. Later the materials collected at the bottom of the tank, materials ಎಲ್ಲ ಕಲೆಕ್ಟ್ ಆಗಿರುತ್ತಲ್ವ, ಸಸ್ಪೆಂಡೆಡ್ ಮೆಟೀರಿಯಲ್ಸ್, ನಾವು ಅದನ್ನ ಏನಂತ ಕರಿತೀವಿ, ಸ್ಲಡ್ಜ್ ಅಂತ ಕರಿತೀವಿ. ಓಕೆನಾ. ಸೊ ಮೇಲ್ಗಡೆ ಏನಿರುತ್ತೆ, ದ ಲಿಕ್ವಿಡ್ ವೇಸ್ಟ್ ಇರುತ್ತೆ, ಸ್ಲಡ್ಜ್ ಎಲ್ಲ ಬಾಟಮಲ್ಲಿ ಸೆಟಲ್ ಆಗಿಬಿಡುತ್ತೆ, ಮೇಲ್ಗಡೆ ಲಿಕ್ವಿಡ್ ವೇಸ್ಟ್ ಇರುತ್ತೆ, ಅದನ್ನು ನಾವೇನಂತ ಕರಿತೀವಿ, ಪಾರ್ಷಿಯಲಿ ಟ್ರೀಟೆಡ್ ಸೀವೇಜ್, ದಟ್ ಈಸ್ ಎಫ್ಲುಯೆಂಟ್ ಅಂತ ಕರಿತೀವಿ. ಓಕೆನಾ.
ಇವಾಗ ಇದು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ನೀವು ಮಾಡ್ತಿದ್ದೀರಾ. ಸೊ ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ ಈ ಕಲ್ಲು ಮಣ್ಣು ಏನೇನು ಇಂಪ್ಯೂರಿಟೀಸ್ ಇರುತ್ತಲ್ಲ ಅದೆಲ್ಲ ಬಾಟಮಲ್ಲಿ ಸೆಟ್ಲ್ ಆಗುತ್ತೆ. ಅದನ್ನು ಸ್ಲಡ್ಜ್ ಅಂತ ಕರೀತಾರೆ. ಮೇಲ್ಗಡೆ ಕೊಳೆ ನೀರು ಏನಿರುತ್ತಲ್ಲ ಅದನ್ನು ನಾವು ಎಫ್ಲುಯೆಂಟ್ ಅಥವಾ ಸೀವೇಜ್ ವಾಟರ್ ಅಂತ ಕರಿತೀವಿ. ಎರಡೂ ಮತ್ತೆ ಫರ್ದರ್ ಟ್ರೀಟ್ಮೆಂಟ್, ಇಟ್ ರಿಕ್ವೈರ್ಸ್ ಫರ್ದರ್ ಟ್ರೀಟ್ಮೆಂಟ್. ಅಂದರೆ ಕಂಪ್ಲೀಟ್ ಟ್ರೀಟ್ ಆಗಿರೋದಿಲ್ಲ, ಪಾರ್ಷಿಯಲಿ ಟ್ರೀಟೆಡ್, ಅರ್ಧ ಟ್ರೀಟ್ ಆಗಿರುತ್ತೆ ಅಷ್ಟೇ. ಇನ್ನು ಕಂಪ್ಲೀಟ್ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ನಾವು ಅಗೇನ್ ಇಟ್ ವಿಲ್ ಫ್ಲೋ ಟು ದ, ಇಟ್ ವಿಲ್ ಪಾಸ್ ಆನ್ ಟು ದ tertiary treatment, that is biological treatment. Okay na. So next, if the settleable particles are separated from the sewage by the gravitational force ಅಥವಾ by natural ಫ್ಲೋಕ್ಯುಲೇಷನ್, ಅದನ್ನು ಹೇಳಿದ್ನಲ್ಲ ಇವಾಗ ಪ್ರೋಸೆಸ್. ನಾವು ವೆಲಾಸಿಟಿನ ಸ್ಲೋ ಡೌನ್ ಮಾಡಿಬಿಟ್ಟು ಪಾರ್ಟಿಕಲ್ಸ್ನ ಏನು ಬಾಟಮಲ್ಲಿ ಸೆಟ್ಲ್ ಆಗುತ್ತೆ ಲಿಕ್ವಿಡ್ನ ಮತ್ತೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಯೂನಿಟ್ಗೆ ಪಾಸ್ ಮಾಡ್ತೀವಲ್ಲ, ದಟ್ ಈಸ್ ನ್ಯಾಚುರಲಿ ಬೈ ಸ್ಲೋ ಡೌನ್ ದ ವೆಲಾಸಿಟಿ ಆರ್ ಬೈ ಸ್ಲೋ ಡೌನ್ ದ ಗ್ರಾವಿಟೇಷನಲ್ ಫೋರ್ಸ್ ಏನದು ಸೆಡಿಮೆಂಟೇಷನ್ ಪ್ರೋಸೆಸ್ ಆಗುತ್ತಲ್ಲ ಅದನ್ನು ಪ್ಲೇನ್ ಸೆಡಿಮೆಂಟೇಷನ್ ಅಂತ ಕರೀತಾರೆ. ಇಫ್ ಅಟ್ ಆಲ್ ಇಫ್ ವಿ ಹ್ಯಾವ್ ಸಮ್ ಕೆಮಿಕಲ್ಸ್, ನಾವು ಕೆಮಿಕಲ್ಸ್ನ ಆ್ಯಡ್ ಮಾಡಿಬಿಟ್ಟು ಸೆಡಿಮೆಂಟೇಷನ್ ಪ್ರೋಸೆಸ್ ಮಾಡಿದ್ವಿ ಅಂತಂದರೆ ಅದನ್ನು ನಾವು ಕ್ವಾಗುಲೇಷನ್ ಅಂತ ಕರಿತೀವಿ. ಓಕೆನಾ. ಇಫ್ ಕೆಮಿಕಲ್ಸ್ ಆರ್ ಇಂಡ್ಯೂಸ್ಡ್ ಫಾರ್ ದ ಟ್ರೀಟ್ಮೆಂಟ್, ಅವಾಗೇನಾಗುತ್ತೆ ಫಾರ್ ದಿ ಬೆಟರ್ ಅಚೀವ್ಮೆಂಟ್, ನಾವು ಇನ್ನೂ ಚೆನ್ನಾಗಿ ಸೆಡಿಮೆಂಟೇಷನ್ ಪ್ರೋಸೆಸ್ ಆಗಬೇಕು ಅಂದರೆ ಸಮ್ ಕೆಮಿಕಲ್ಸ್ನ ಆ್ಯಡ್ ಮಾಡ್ತಾರೆ. ಅದೇನು ಆ್ಯಡಿಂಗ್ ಆಫ್ ದಿ ಕೆಮಿಕಲ್ಸ್ ನಾವು ಅದನ್ನು ಕ್ವಾಗುಲೆಂಟ್ಸ್ ಅಂತ ಕರಿತೀವಿ. ಸೊ ಆ ಪ್ರೋಸೆಸ್ನ ನಾವು ಕ್ವಾಗುಲೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಸೆಡಿಮೆಂಟೇಷನ್ನ ಕ್ಯಾರಿ ಮಾಡಿದರೆ ನಾವು ಅದನ್ನೇನಂತ ಕರಿತೀವಿ, ಕ್ವಾಗುಲೇಷನ್ ಅಥವಾ ಸೆಡಿಮೆಂಟೇಷನ್ ಏಡೆಡ್ ವಿತ್ ಕ್ವಾಗುಲೇಷನ್ ಅಂತ ಕರಿತೀವಿ. ಓಕೆನಾ. ದ ಕೆಮಿಕಲ್ಸ್ ಯೂಸ್ಡ್ ಫಾರ್ ದ ಸೆಡಿಮೆಂಟೇಷನ್ ಪ್ರೋಸೆಸ್ ಆರ್ ಕ್ವಾಗುಲೆಂಟ್ಸ್ and the process is called sedimentation aided with coagulation. Okay na. So that can be carried out by ಅದನ್ನು ನಾವು ಅದು ಶೇಪ್ ಆಫ್ ದ ಸೆಡಿಮೆಂಟೇಷನ್ ಟ್ಯಾಂಕು ಸರ್ಕ್ಯುಲರ್ ಶೇಪಲ್ಲಾದರೂ ಇರುತ್ತೆ ಅಥವಾ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಾದರೂ ಇರುತ್ತೆ. ಡಿಸೈನ್ ನೆಕ್ಸ್ಟ್ ಲೇಟರ್ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಇರುತ್ತೆ, ಡಿಸೈನ್ ಸರ್ಕ್ಯುಲರ್ ಸೆಡಿಮೆಂಟೇಷನ್ ಟ್ಯಾಂಕ್ ಅಥವಾ ರೆಕ್ಟ್ಯಾಂಗ್ಯುಲರ್ ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಕೇಳ್ತಾರೆ ನಿಮಗೆ. ಓಕೆನಾ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ ಅದನ್ನು. ನೆಕ್ಸ್ಟ್ ಇನ್ ರೆಕ್ಟ್ಯಾಂಗ್ಯುಲರ್ ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ ದ ಫ್ಲೋ ಮೇ ಬಿ ಹಾರಿಜಾಂಟಲ್. ರೆಕ್ಟ್ಯಾಂಗ್ಯುಲರ್ ಸೆಡಿಮೆಂಟೇಷನ್ ಟ್ಯಾಂಕ್ ಅಂದರೆ ಆಬ್ವಿಯಸ್ಲಿ ಸ್ಲೋ ಹಾರಿಜಾಂಟಲ್ ಇರುತ್ತೆ. ಅದೇ ಸರ್ಕ್ಯುಲರ್ ಸೆಡಿಮೆಂಟೇಷನ್ ಟ್ಯಾಂಕ್ ಅಂತಂದರೆ ದ ಫ್ಲೋ ಯಾವ ಥರ ಇರುತ್ತೆ, ಸ್ಪೈರಲ್ ಶೇಪಲ್ಲಿ ಇರುತ್ತೆ ಅಥವಾ ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟು ದ ಫ್ಲೋ ಈಸ್ ರೇಡಿಯಲ್ ಅಥವಾ ಸ್ಪೈರಲ್ ಶೇಪಲ್ಲಿ ಇರುತ್ತೆ. ಇನ್ ಪ್ರೈಮರಿ ಸೆಡಿಮೆಂಟೇಷನ್ ಟ್ಯಾಂಕ್ ಅಂಡರ್ ನಾರ್ಮಲ್ ಕಂಡೀಷನ್ಸ್ ಇಟ್ ಈಸ್ ಮೋರ್ ಅಬೌಟ್ 60 to ಅಂದರೆ ಇನ್ನು ಪ್ರೈಮರಿ ಸೆಡಿಮೆಂಟೇಷನ್ ಟ್ಯಾಂಕ್ ಏನಿದೆ ಅಲ್ವಾ ಅದರಲ್ಲಿ ನಾವು 60 to 65% ಆಫ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ನ ನಾವು ರಿಮೂವ್ ಮಾಡ್ಬೋದು. ಮತ್ತು 30 to 35% ಆಫ್ BOD ಕೂಡ ರಿಮೂವ್ ಆಗುತ್ತೆ. BOD ಅಂತಂದರೆ ಗೊತ್ತಲ್ಲ, ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತಂದರೆ ಈ ಸ್ಲಡ್ಜ್ ಏನಿರುತ್ತಲ್ಲ, ಈ ಸಮ್ ಆಫ್ ದ ಬ್ಯಾಕ್ಟೀರಿಯಾಸ್ ಇರುತ್ತೆ. ಇವನ್ ಸೆಕೆಂಡರಿ ಸೆಡಿಮೆಂಟೇಷನ್ ಪ್ರೊಸೆಸ್ ಅದು ಸಮ್ ಆಫ್ ದ ಬ್ಯಾಕ್ಟೀರಿಯಾಸ್ ಇರುತ್ತೆ. ಸಮ್ ಆಫ್ ದ ಬ್ಯಾಕ್ಟೀರಿಯಾಸ್ ಏನು ಮಾಡುತ್ತೆ ಅಂದರೆ ಆಕ್ಸಿಜನ್ ಯುಟಿಲೈಸ್ ಮಾಡಿಬಿಟ್ಟು ಆರ್ಗ್ಯಾನಿಕ್ ಮ್ಯಾಟರ್ ಏನಿರುತ್ತಲ್ಲ, ಇಂಪ್ಯೂರಿಟೀಸ್ನ ಏನಿರುತ್ತಲ್ಲ ಅದನ್ನೆಲ್ಲ ಡಿಕಂಪೋಸ್ ಮಾಡುತ್ತೆ. ಅದನ್ನು ನಾವು BOD ಅಂತ ಕರಿತೀವಿ. ಓಕೆನಾ. ಸೊ ದಟ್ ಕ್ಯಾನ್ ಬಿ ಆಲ್ಸೋ ರಿಮೂವ್ಡ್. BOD ರೇಟ್ ಜಾಸ್ತಿ ಇತ್ತು ಅಂತಂದರೆ ವಾಟರು ಕಂಪ್ಲೀಟಾಗಿ ಇಂಪ್ಯೂರ್ ಆಗಿದೆ ಅಂತ ಅರ್ಥ, ಗಲೀಜಾಗಿದೆ ಅಂತ ಅರ್ಥ. ಓಕೆನಾ. ಸೊ ದೀಸ್ ಆರ್ ದಿ ಡಿಸೈನ್ ಕನ್ಸಿಡರೇಷನ್ಸ್ ಆಫ್ sedimentation tank.